ನಮ್ಮದು ಸಂಸೆ ಗ್ರಾಮ SK ಮೇಗಲ್ ಕೊನೆಗೋಡಲ್ಲಿ ಒಂದು ಬ್ರಿಡ್ಜ್ ಒಂದು ಸ್ಯಾಂಕ್ಷನ್ ಆಗಿತ್ತು. ಅದು ತುಂಬ ವರ್ಷದ ಬೇಡಿಕೆ, ಅದೊಂದು ಬ್ರಿಡ್ಜ್ ಆಗೋದು. ಅದೀಗ ಹೋಸಲ ಅಂದರೆ 2025ರಲ್ಲಿ ಶುರು ಮಾಡಿದ್ರು ಕೆಲಸನ. ಈಗ ಆಲ್ಮೋಸ್ಟ್ 1 ವರ್ಷ ಕಳೀತಾ ಬಂತು ಕೆಲಸ ಸ್ಟಾರ್ಟ್ ಮಾಡಿ. ಈ ವರ್ಷ ಅವ್ರು ಕಂಪ್ಲೀಟ್ ಮಾಡ್ಬೋದಿತ್ತು ಆರಾಮಲ್ಲಿ. ಅದೇನು ಮಾಡಿದ್ದಾರೆ, ಈಗ ಬ್ರಿಡ್ಜ್ ಮಾಡಿ ಬ್ರಿಡ್ಜಿಗೆ ಸ್ಲ್ಯಾಬ್ ಎಲ್ಲ ಹಾಕಿದ್ದಾರೆ. ಆದರೆ ಅದಕ್ಕೆ ಸೂಕ್ತವಾದ ತಡೆಗೋಡೆ ಹಾಕಿಲ್ಲ. ಹಾಗಾಗಿ ಆ ಬ್ರಿಡ್ಜ್ ಮೇಲೆ ಓಡಾಡೋಕ್ಕಾಗ್ತಿಲ್ಲ, ಜನನೂ ಓಡಾಡೋಕ್ಕಾಗ್ತಿಲ್ಲ, ವಾಹನನೂ ಓಡಾಡೋಕ್ಕಾಗ್ತಿಲ್ಲ. ಈಗ ಏನೇನು ಮಾನ್ಸೂನ್ ಸ್ಟಾರ್ಟ್ ಆಯ್ತಾ ಬಂತು, ಇನ್ನು ಜೂನಿಂದ ಮಳೆಗಾಲ ಶುರು ಆದರೆ ಇನ್ನೊಂದು 10 ದಿನ ಇದೆ ಮಾನ್ಸೂನ್ ಸ್ಟಾರ್ಟ್ ಆಗೋಕ್ಕೆ. ಆ 10 ದಿನದಲ್ಲಿ ಅವ್ರೀಗ ತಡೆಗೋಡೆ, ಅದು ಮಣ್ಣು ತುಂಬಿಸೋದು, ಇನ್ನೊಂದು ಸುಮಾರು ಫಿನಿಶಿಂಗ್ ಕೆಲಸ ಎಲ್ಲ ಇದೆ. ಅದೆಲ್ಲ ಯಾವಾಗ ಮಾಡ್ತಾರೆ ಅಂದ್ರೆ ನಮಗೆ ಈಗ ಒಂದು ಪ್ರಶ್ನೆ ಆಗಿದೆ. ಯಾಕಂದ್ರೆ ಈಗ ನಮಗೆ ಈ ಸಲ ಬ್ರಿಡ್ಜ್ ಆದ್ರೂ ಅದು ಒಂದು ಯೂಸ್ ಮಾಡೋಕಣಕ ಆಗ್ತಿಲ್ಲ. ಯಾಕಂದ್ರೆ ಗಾಡಿ ಓಡಾಡಬೇಕು, ಜನ ಓಡಾಡಬೇಕು, ಮತ್ತೆ ಅದು ತಡೆಗೋಡೆ ಕಟ್ಟಿ ಸೂಕ್ತ ಸೇಫ್ಟಿ ಎಲ್ಲ ರೆಡಿ ಮಾಡ್ಕೊಡ್ಬೇಕಲ್ವಾ. ಅದೇನು ಮಾಡಿಲ್ಲ ಇಷ್ಟ ತನಕ. ಇವಾಗ ಕಾಂಟ್ರಾಕ್ಟ್ ನ ಕೇಳಕ್ ಹೋದ್ರೆ ಅವ್ರು ಲೇಬರ್ ಊರಿಗೆ ಹೋದವ್ರು ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ. ಗುತ್ತಿಗೆದಾರರು ಮತ್ತೆ ಲೇಬರ್ ಕಾಂಟ್ರಾಕ್ಟ್ ನೆಲ್ಲ ಕೇಳಿದ್ರೆ ಇವ್ರು ನಮಗೆ ದುಡ್ಡು ಕೊಟ್ಟಿಲ್ಲ, ಅವ್ರು ನಮಗೆ ಅಡ್ವಾನ್ಸ್ ಕೊಡಕ್ಕಿದೆ ಅಂತ ಉಡಾಫೆ ಉತ್ತರ ಕೊಡ್ತಾರೆ ಸರ್. ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಮತ್ತೆ ಅಧಿಕಾರಿಗಳಿಗೆ ಏನಾದ್ರು ಕರೆ ಮಾಡಿದ್ರೆ ಸರ್? ನಾ ಕೇಳಿದ್ದೀನಿ ಸರ್, ಇಂಜಿನಿಯರ್ ಮತ್ತೆ ಲೇಬರ್ ಕಾಂಟ್ರಾಕ್ಟರ್ ಅಂತೂ ಫೋನೇ ರಿಸೀವ್ ಮಾಡಲ್ಲ. ಈಗ ಅಲ್ಲಿರೋ ಅವ್ರಿಗೆ ಏನ್ ಬೇಕಿತ್ತು ಮೆಟೀರಿಯಲ್, ಸೆಂಟ್ರಿಂಗ್ ಐಟಮ್, ಅದನ್ನೆಲ್ಲ ತಗೊಂಡು ಜಾಗ ಖಾಲಿ ಮಾಡಿದ್ದಾರೆ. ಅವ್ರು ನನ್ನ ಪ್ರಕಾರ ಈ ಸಲನೂ ಅವ್ರು ವರ್ಕ್ ಡಿಲೇ ಮಾಡೋದಂತ ಸಾಧ್ಯತೆ ಇದೆ ಸರ್. ಈಗ ಅದೇ ತರ ಈಗ ತುರ್ತು ಸಂದರ್ಭದಲ್ಲಿ ಏನಾದ್ರು ಯಾರಿಗಾದ್ರು? ಇಲ್ಲ ಸರ್, ಈಗ ನಾವು ಈಗ ಇಷ್ಟು ವರ್ಷ ತನಕ ಏನ್ ಅನ್ಭವಿಸಿದೀವಿ, ಹೊತ್ಕೊಂಡು ಹೋಗೋದು ಹೊತ್ಕೊಂಡ್ ಬರೋದು, ಅದನ್ನೇ ಈ ವರ್ಷ ನಾವು ಅನ್ಭವಿಸ್ಬೇಕಂತ ಅನ್ಕೊಂಡಿದ್ದೀವಿ ಸರ್. ಈಗ ಅದೀಗ ಬ್ರಿಡ್ಜ್ ಮಾಡಿದ್ದಾರೆ, ಮೇಲ್ಗಡೆ ಸ್ಲ್ಯಾಬ್ ಎಲ್ಲ ಆಗಿದೆ, ಆ ಕಡೆ ಈ ಕಡೆ ಮಣ್ಣು ತುಂಬಿಸಿಲ್ಲ. ಮಣ್ಣು ತುಂಬಿಸಿ ತಡೆಗೋಡೆ ಮಾಡಿಕೊಟ್ಟು ಕ್ಲಿಯರ್ ಮಾಡ್ಕೊಟ್ರೆ ಗಾಡಿ ಓಡಾಡ್ಬೋದು ಸರ್. ಏನಾದ್ರು ಕಾಲ್ ಸಂಕ ನೀವು ಈಗ ತಾತ್ಕಾಲಿಕ ಹಾಕೊಂಡಿದೀವಿ ಸರ್, ಮಾಡಕ್ ಬಿಡಲ್ಲ ಅಂದ್ರೆ ಅಲ್ಲಿ ಬೇರೆಯವ್ರ ಜಾಗ ಇರೋದು ಅಕ್ಕಪಕ್ಕ, ಅವರು ವರ್ಷ ಹಾಕಕ್ ಬಿಡಲ್ಲ. ಆದ್ರೆ ಈ ಸಲನೂ ನಾವು ಕಾಲ್ ಸಂಕ ಹಾಕ್ಬೇಕಂತ ಪರಿಸ್ಥಿತಿ ಬಂದಿದೆ ಸರ್. ಈಗ ಸೇತುವೆ ಮಾಡಿ ನಮಗೆ ಅದು ಅನುಕೂಲಕ್ಕೆ ಬಾರದಿಂದ ಆಗಿದೆ. ಕ್ಷೇತ್ರದ ಶಾಸಕರಿಗೆ ಏನಾದ್ರು ನೀವು ಮನವಿ ಮಾಡಿದ್ರೆ ಈ ತರ ಸಮಸ್ಯೆ ಇದೆ? ಅವರು ಈ ಕಾಮಗಾರಿ ಶುರು ಆದ್ಮೇಲೆ ಏನು ಮನವಿ ಮಾಡಿಲ್ಲ ಸರ್. ನಾವೀಗ ಇವರು ಫೆಬ್ರವರಿ ಶುರು ಮಾಡಿದ್ರು, ಏಪ್ರಿಲ್ ಮೇಗೆ ಬಿಟ್ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಅವ್ರು ಬಿಟ್ಕೊಡ್ತಾರೆ ಅಂತ ನಿರೀಕ್ಷೆಲ್ಲೇ ನಾವಿದ್ವಿ ಸರ್. ಈಗ ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಸ್ವಂತ ಸರಿಯಾದ ಒಂದು ಮಾಹಿತಿ ನೀಡ್ತಿಲ್ಲ. ಕಾಂಟ್ರಾಕ್ಟ್ಗಳು ಅಲ್ಲಿ ವರ್ಕಿಂಗ್ ಪ್ಲೇಸಿಗೂ ಬರ್ತಿಲ್ಲ, ಏನ್ ಮಾಡ್ತಿಲ್ಲ ಸರ್. ಇವತ್ತಿಗೆ 1 ಮಂತ್ ಸರ್. ಅವ್ರು ಲೇಬರ್ಗಳು ಊರಿಗೆ ಹೋದವ್ರ ಅಂತ. ಮಳೆಗಾಲ ಹಿಡಿತದೆ. ಇಲ್ಲ ಇನ್ನು ಸರ್, ಇನ್ನು ಜೂನಿಂದ ಮಳೆಗಾಲ ಹಿಡಿದ್ರೆ ಅವ್ರಿಗಿನ್ನು ಆಲ್ಮೋಸ್ಟ್ ಅದು ಫಿನಿಶಿಂಗ್ ಮಾಡಕ್ 1 ಮಂತ್ ಆದ್ರೂ ಟೈಮ್ ಬೇಕು. ಅಲ್ಲೇ ಅರ್ಧಂಬರ್ಧ ಕೆಲಸ ಆಗುತ್ತೆ ಸರ್. ಕಂಬಳಿ ಜೋಳಿ ಅದೇ ಸ್ಥಿತಿ ಸರ್. ಈ ಸಲನ ಕಾಲ್ ಸಂಘ ಹಾಕೊಬೇಕು, ಹೊರಬೇಕು ಅಷ್ಟೇ. ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ರಸ್ತೆಗೆ ಅಲ್ಲಿ ಮೇನ್ SK ಮೇಗಲ್ ಮೇನ್ ರೋಡಿಗೆ ಬರಕ್ಕೆ 2.5 ಕಿಲೋಮೀಟರ್ ಆಗುತ್ತೆ ಸರ್. ಹಾ, ನಿಮ್ಮ ಹೆಸರು? ಮಾಲ್ಕೇಶ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.